PRC ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ರಾಜ್ಯ ಸರ್ಕಾರ ರೆವಿನ್ಯೂ ಇನ್ಸ್ಪೆಕ್ಟರ್ಗಳ ಮೂಲಕ ಕೊಡುವುದಕ್ಕೆ ಹೊರಟಿರುವುದು ಮತ್ತು SIR ನಡೀತಾ ಇರುವ ಸಂದರ್ಭದಲ್ಲಿ ಕೊಡುವುದಕ್ಕೆ ಹೊರಟಿರುವುದು ಬಿಜೆಪಿ JDSನವರಿಗೆ ಸಿಟ್ಟು ತರಿಸಿದೆ. ಸರ್, ಈಗ ಚುನಾವಣಾ ಆಯೋಗ ಇವತ್ತು ಒಂದು ಕ್ಲಾರಿಫೈ ಮಾಡಬೇಕಾಗತ್ತೆ. ಕೇಂದ್ರ ಸರ್ಕಾರ PRC ಬಗ್ಗೆ ಕೊಟ್ಟಿರತಕ್ಕಂಥ ನಿರ್ದೇಶನಗಳನ್ನು ಫಾಲೋ ಮಾಡಿ ಕೊಟ್ಟಿರೋ ಸರ್ಟಿಫಿಕೇಟ್ನ ಪರಿಗಣನೆ ಮಾಡಬೇಕಾ? ಈಗ ರಾಜ್ಯ ಸರ್ಕಾರ ಮೊನ್ನೆ ತಾನೇ ಇಶ್ಯೂ ಮಾಡಿರ್ತಕ್ಕಂಥ ಪ್ರಶ್ನೆ ಅದೇ ಆಗಿತ್ತು. ಈಗ ಇಷ್ಟೆಲ್ಲ ನೀವು ಆರಂಭದಿಂದ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೊಡ್ತಾ ಇರೋದ್ರ ಬಗ್ಗೆ ಎಲ್ಲ ಮಾಡ್ತಿದ್ದೀರಲ್ಲ, ಚುನಾವಣಾ ಆಯೋಗದ ಪ್ರತಿಕ್ರಿಯೆ ನಿಮಗೆ ಸಮಾಧಾನಕರವಾಗಿದೆಯಾ? ಸರ್, ಹಾಗೆ ಈಗ ಇದ್ರ ಬಗ್ಗೆ ಇನ್ನೂ ನಮಗೆ ಯಾವುದೇ ಒಂದು ಪ್ರತಿಕ್ರಿಯೆ ಚುನಾವಣಾ ಆಯೋಗದಿಂದ ಬರಲಿಲ್ಲ. ಅಲ್ಲ, ಇದಕ್ಕಲ್ಲ ನಾನು PRC ಹೇಳ್ತಾ ಇಲ್ಲ, ಆರಂಭದಿಂದಲೂ ಇದರ ಸಮಸ್ಯೆಗಳ ಬಗ್ಗೆ ನೀವು ಧ್ವನಿ ಎತ್ತಾ ಸರ್, ಒಂದು ವರ್ಷ ಆಕ್ಚುಲಿ 35 ಜನ BLOಗಳಿಗೇನೋ ನೋಟಿಸ್ ಕೊಟ್ರಂತೆ, ಆಮೇಲೆ ಒಂದು ಹೇಳಿಕೆ ಕೊಟ್ಟರು. ಇಲ್ಲ, ಸಮಾಧಾನಕರವಾಗಿದೆಯಾ? ನಮಗಿನ್ನೂ ಸಮಾಧಾನ ಇಲ್ಲ ಸರ್ ಆಕ್ಚುಲಿ. ಯಾಕಂದರೆ ಇಷ್ಟೊಳಗಡೆ ಅಷ್ಟು ಪ್ರಾಸೆಸ್ಸನ್ನು ಮತ್ತೆ ಪ್ರಾರಂಭ ಮಾಡಿ ಅಂತಲೇ ನಾವು NDA ಒಕ್ಕೂಟದಿಂದ ಪತ್ರ ಕೊಟ್ಟಿರುವಂಥದ್ದು. ಯಾಕೆಂದರೆ ಎಲ್ಲೆಲ್ಲಿ ಈ ರೀತಿಯಾಗಿ ಸರ್, ಈ ಮ್ಯಾನ್ಯುವಲ್ ಮಾಡಬೇಕಾದ್ರೆ ಒಂದೇ ಒಂದು ನಿಮಿಷ ಹೇಳ್ಬಿಡ್ತೀನಿ ಸರ್ ನಿಮಗೆ. ಮ್ಯಾನ್ಯುವಲ್ ಮಾಡಬೇಕಾದ್ರೆ ಏನು ಈಗ ಗೈಡ್ಲೈನ್ಸ್ ಕೊಟ್ಟಿಯಾರಲ್ಲ ಇವಾಗ ಯಾವ ರೀತಿ SIR ಮಾಡಬೇಕು ಅಂತೇಳಿ, ಈ ಕರ್ನಾಟಕದಲ್ಲಿರ್ತಕ್ಕಂಥ ನೋಂದಾಯಿತ ಎಲ್ಲ ರಾಜಕೀಯ ಪಕ್ಷದವ್ರನ್ನ ಒಂದು ವರ್ಷದಿಂದ ಸತತ 20-25 ಮೀಟಿಂಗ್ ಮಾಡಿ ಅಲ್ಲಿ ಬಂದಂಥ ಎಲ್ಲ ಸದಸ್ಯಗಳ ಏನು ಸಲಹೆಗಳು ಬಂದವು ಅವನ್ನು ಸಂಗ್ರಹ ಮಾಡಿಕೊಂಡು ಗೈಡ್ಲೈನ್ಸ್ ಕೊಟ್ಟಿರುವಂಥದ್ದು. SIR ಹೇಗಾಗಬೇಕು ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಆಮ್ ಆದ್ಮಿ ಇರ್ಬೋದು, SDP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ನಾವೆಲ್ಲ ಸಹಮತ ಕೊಟ್ಟ ಮೇಲೆ ಆ ಒಂದು ಮಾರ್ಗದರ್ಶಿ ಸೂಚನೆಗಳು ಬಂದಂಥದ್ದು. ಅದು ಮಾಡಿದ್ಮೇಲೆ ಫಸ್ಟ್ ಉಲ್ಲಂಘನೆ ಮಾಡಿದ್ದೆ ಕಾಂಗ್ರೆಸ್ಸು. ಈಗ ಯಾಕೆ ಕಾಂಗ್ರೆಸ್ ಬಗ್ಗೆ ಆಳುವ ಸರ್ಕಾರದ ಬಗ್ಗೆ ನಮ್ಗೆ ಸಂಶಯ ಬರ್ತಿದೆ ಅಂತಂದರೆ, ಮೊದಲು ಏನು ಸೂಚನೆಗಳನ್ನ ಮಾಡಿದ್ವಿ, ಇವಾಗ ಗೈಡ್ಲೈನ್ಸ್ಗಳು ಮಾಡಿದ್ವಿ, ಆ ಗೈಡ್ಲೈನ್ಸ್ಗಳನ್ನ ಫಸ್ಟ್ ಉಲ್ಲಂಘನೆ ಮಾಡಿದ್ದೆ ಇವ್ರು ಕಾಂಗ್ರೆಸ್ನವರು ರಾಜ್ಯದಲ್ಲಿ. ಆವಾಗ ನಮಗೆ ಸಂಶಯ ಅವ್ರು ಹೇಳ್ತಾ ಇರೋದು BLOಗಳ ದುರುಪಯೋಗ. ಕಮಿಷನ್ ಆಫ್ ಇಂಡಿಯಾ ಮಾಡಬೇಕಾಗಿರೋದು ಇದು. ಕಂಪ್ಲೇಂಟ್ ಮಾಡಿದ್ದಾರೆ ಅವರು, ಮುಂದುವರೆದಂತೆ ಏನಾಯ್ತು, ಈಗ ಚುನಾವಣಾ ಆಯೋಗ ಒಂದು ಡಾಕ್ಯುಮೆಂಟ್ಸ್ ಲಿಸ್ಟ್ ಮಾಡಿದ್ದಾರೆ, 11 ಡಾಕ್ಯುಮೆಂಟ್ಗಳು ಲಿಸ್ಟ್ ಮಾಡಿದ್ದಾರೆ. ಅದರಲ್ಲೂ ಸಹ ಒಂದು ಏನೋ ನಮಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂತ ಕೇಂದ್ರ ಚುನಾವಣಾ ಆಯೋಗ ಇರತಕ್ಕಂಥದ್ದು ಸ್ವಾಯತ್ತ ಸಂಸ್ಥೆ, ಸೊ ಅದು ಕೊಟ್ಟಿದ್ದಾರೆ. ಅದು ರಾಜ್ಯ ಸರ್ಕಾರ ಇಶ್ಯೂ ಮಾಡಿರ್ತಕ್ಕಂಥ ಶಾಶ್ವತ ನಿವಾಸ ಪತ್ರ ಅಂತ ಕೊಟ್ಟಿಲ್ಲ ಇಲ್ಲಿ. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಬೇಕು ನಾವು ಇವಾಗ. ಸೊ ಅವ್ರು ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ ರಾಜ್ಯಕ್ಕೂ ಅನ್ವಯಿಸೋ ಕೊಟ್ಟವ್ರೆ ಅಂತಂದ್ರೆ ಕೇಂದ್ರ ಸರ್ಕಾರ ಅಂತ ಅಂಡರ್ಸ್ಟುಡ್. ಅದು ಕ್ಲಾರಿಟಿ ಕೇಳಿ ನೀವು ಕೇಳಿದ್ವಿ ಸರ್, ಇವತ್ತು ಕೇಳ್ತಾ ಇದ್ದೀವಿ. ಈಗ ಚುನಾವಣಾ ಆಯೋಗ ಇದನ್ನು ಕ್ಲಾರಿಫೈ ಮಾಡಬೇಕು. ರಾಜ್ಯ ಸರ್ಕಾರ ಈಗ ಇತ್ತೀಚೆಗೆ SIR ಪ್ರಾರಂಭ ಮಾಡಿದ್ಮೇಲೆ ಇಶ್ಯೂ ಮಾಡಿರ್ತಕ್ಕಂಥ ಮಾರ್ಗಸೂಚಿ ಅನ್ವಯ ಇದನ್ನು ಮಾಡಬೇಕಾ, ಅಥವಾ ಕೇಂದ್ರ ಸರ್ಕಾರ ಇವತ್ತೊಂದು ದಿವಸ ಸಿಟಿಸನ್ಶಿಪ್ ಬಗ್ಗೆ ಶಾಶ್ವತ ನಿವಾಸ ಪತ್ರವನ್ನು ಇಶ್ಯೂ ಮಾಡಲಿಕ್ಕೆ ಗೈಡ್ಲೈನ್ಸ್ ಮಾಡಿದಾರಲ್ಲ ಅದರ ಅನ್ವಯ ತಂದಿರೋದನ್ನು ನೀವು ಪರಿಗಣಿಸಬೇಕಾ? ಇದನ್ನು ಇವಾಗ ಆಗಸ್ಟ್ 5ನೇ ತಾರೀಕು ಆದಮೇಲೆ ಇದನ್ನು ಇವರು ಇತ್ಯರ್ಥ ಮಾಡಲೇಬೇಕು. ಮಾಡಲಿಲ್ಲ ಅಂತಂದರೆ ಮತ್ತೆ ಅಲ್ಲಿ ಶುರುವಾಗುತ್ತೆ ರಿಫ್ಟು, ಸಮಸ್ಯೆಗಳು ಶುರುವಾಗುತ್ತೆ. ಅಲ್ಲ, ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತಿದ್ದಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ಇದು ಮಾಡಬೇಕಾಗಿರೋದು. ಖಂಡಿತವಾಗ್ಲೂ ಇದೆ. ಅಥವಾ ನಿಮಗೆ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾ ಇರೋದು ಕರೆಕ್ಟ್ ಅಂತ ನಿಮಗೆ ಅನ್ನಿಸ್ತಾ ಇದೆ? ಇಲ್ಲ ಸರ್, ನಾನು ಏನ್ ಹೇಳ್ತಾ ಇದ್ದೀನಿ, ಇವಾಗ SIR ಪ್ರಕ್ರಿಯೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಅದ್ರ ಮಧ್ಯೆ ಇದನ್ನು ತರೋದು ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಆಮೇಲೆ ಹೇಳ್ತಾ ಇದೀನಲ್ಲ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಸೊ ಹಾಗಾಗಿ ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಗಮನ ಕೊಡಬೇಕು. ರಾಜ್ಯ ಸರ್ಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆದ್ರೆ ಇಲ್ಲೇನಂತಾರೆ, ಬೆಂಗಳೂರಲ್ಲಿರೋ 28 MLA ಇದನ್ನ ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ. ಅವ್ರವ್ರ ಆಫೀಸಲ್ಲಿ ಕೂಡಿಸ್ತಾ ಇದೆ. ಇದಕ್ಕೆ BJP ಅವರು ಹೊರ್ತಿಲ್ಲ, ಕಾಂಗ್ರೆಸ್ ಅವರು ಹೊರ್ತಿಲ್ಲ. ಕಳೆದ ಕೆಲವು ತಿಂಗಳಿಂದ ಒಂದು ಚರ್ಚೆ ಮಾಡಿದ್ವಿ. ಕೋಗಿಲು ಅಂತಕ್ಕಂಥ ಗ್ರಾಮದಲ್ಲಿ ನಡೆದಂತ ಘಟನೆ ಏನು, ಅಲ್ಲಿ ಇದು ರಾಜ್ಯ ಸರ್ಕಾರ ಸರ್ವೆ ಮಾಡಿದ್ಮೇಲೆ, ನಾವೆಲ್ಲ ದೊಡ್ಡದಾಗಿ ಗಲಾಟೆ ಮಾಡಿದ್ಮೇಲೆ, ಪ್ರತಿಭಟನೆ ಮಾಡಿದ್ಮೇಲೆ, ಇದ್ರ ಬಗ್ಗೆ ಚಳುವಳಿ ಮಾಡಿದ್ಮೇಲೆ ರಾಜ್ಯ ಸರ್ಕಾರ ಅಲ್ಲಿ ಹೋಗಿ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ 70% ಬೇರೆ ದೇಶದವರು ಅಂತ ಅಲ್ಲಿ ಪ್ರೂವ್ ಆಯಿತು. ರಾಜ್ಯ ಸರ್ಕಾರ ಮಾಡಿದ್ದು, ನಾವೆಲ್ಲ ಮಾಡಿದ್ದು. ಅವ್ರು ಸಮೀಕ್ಷೆ ಮಾಡಿದ್ಮೇಲೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೇವಲ 14% ಜನಕ್ಕೆ ಮಾತ್ರ ವಸತಿಗಳು ಕೊಟ್ಟಿದ್ದು. ಡೆಮಾಲಿಷನ್ ಕೇಸ್ ಹೇಳ್ತಾ ಇದ್ದಾರೆ. ಹೌದು ಸರ್, ಅಲ್ಲಿ ಬಾಂಗ್ಲಾದೇಶರು ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಇವರೇ ಮಾಡಿದಂಥ ಸಮೀಕ್ಷೆಯಲ್ಲಿ ಗೊತ್ತಾಯಿತು. ಗೊತ್ತಾದ್ಮೇಲೆ ಏನು ಮಾಡಿದ್ರು ರಾಜ್ಯ ಸರ್ಕಾರ? ನೀವು ಇಲ್ಲಿವರೆಗೂ ಎಷ್ಟು ಜನ ಬಾಂಗ್ಲಾದೇಶ, ಇದನ್ನು ನೀವು ಇಶ್ಯೂ ಮಾಡೋಕ್ಕಿಂತ ಮೊದಲು, ಈ ಮಾರ್ಗದರ್ಶಿ ಸೂತ್ರಗಳನ್ನು ಇಶ್ಯೂ ಮಾಡೋಕ್ಕಿಂತ ಮೊದಲು ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿಯರು ಅಥವಾ ಅನ್ಯ ದೇಶೀಯರು ವಾಸ ಮಾಡ್ತಾವ್ರೆ ಇದರ ಪಟ್ಟಿ ಮಾಡಿದ್ರಾ? ಅವ್ರನ್ನ ಹೊರತಾಗಿ ಅನ್ನೋದನ್ನೇನಾದ್ರೆ ಈ ಕ್ಲಾಸಲ್ಲಿ ಸೇರಿಸಿದ್ರ ನೀವು? ಅವರೂ ಸಹ ಈ ಕ್ಲಾಸಲ್ಲಿ 10 ವರ್ಷ ವಾಸ ಮಾಡಿದ್ದೆ ಅಂತ ಅಂದ್ಬಿಟ್ಟು ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಏನೋ ಒಂದಷ್ಟು ಕೊಟ್ಬಿಟ್ಟು ಮಾಡಿಸ್ಕೊಂಡ್ಬಿಟ್ರೆ ಗತಿ ಏನಾಗುತ್ತೆ ಈ ದೇಶದ್ದು?
ಅದು ಪ್ರಶ್ನೆ ನಮಗೆ ಮುಂದೆ ಇರ್ತಕ್ಕಂಥದ್ದು. ಈ ಥರದ ಒಂದು ಎಡೆಬಿಡಂಗಿ ನಿಯಮಗಳನ್ನು ತಂದು ತಮಗೆ ಬೇಕಾಗಿರೋ ರೀತಿಯಲ್ಲಿ ಒಂದು ಫಲಿತಾಂಶವನ್ನು ಬರಬೇಕು ಅಥವಾ ಆ ರೀತಿಯ ಒಂದು ಮತದಾರ ಪಟ್ಟಿ ಬರಬೇಕು ಅಂತ ಇವರು ಕ್ರಮ ಕೈಗೊಂಡ್ಬಿಟ್ರೆ ಗತಿ ಏನಾಗುತ್ತೆ ಅಲ್ಲಿಗೆ? ಈ SIR ಇದು ಆಕ್ಟಿವಿಟೀಸ್ ಹೋಲ್ ಅಂಡ್ ಸೋಲ್ ಇನ್ಚಾರ್ಜಸ್ ಆಫ್ SIR ಇವ್ರದ್ದು ಯಾರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಯ್ತಾ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ದೇ ಹ್ಯಾವ್ ಟು ವರ್ಕ್ ಅಟಾನಮಸ್ಲಿ ನಾನು ಹೇಳ್ತಾ ಇರೋದು. ಯಾರೋ ಪ್ರೆಷರ್ ಹೆಲ್ಡ್ ಅಪ್ ಆಗಬಾರ್ದು ಅಥವಾ ಇವ್ರು ಹೇಳಿದ್ರು ಸೇರಿಸಬೇಕು ನಾವ್ ಹೇಳಿದ್ವಿ ಸೇರಿಸಬೇಕು. ಹೇಳಿ ಸರ್, ಆಯ್ತು ಸರ್, ಹೇಳಿ ಸರ್. ಸರ್, ಈಗ ನಿಮಗೆ ಪ್ರಶ್ನೆ ಇಲ್ಲಿ ಬಂದಿರತಕ್ಕಂಥದ್ದು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ನ SIR ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಯಾಕೆ ಕೊಡ್ತಾ ಇದ್ದೀರಿ? ಇಲ್ಲಿ ಮೊದಲೇ ಸಂಶಯ ಹುಡ್ತಕ್ಕಂಥದ್ದು ಯಾರಿಗೆ ಆಗಲಿ. ಎರಡನೇದು, ಹೋಟೆಲ್ ಲಿಸ್ಟಲ್ಲಿ ಹೆಸರು ಸೇರೋದಕ್ಕೆ ಪರ್ಮನೆಂಟ್ ಸರ್ಟಿಫಿಕೇಟ್ ಬೇಕಾಗೇ ಇಲ್ಲ. ನಾನು ಡೆಲ್ಲಿಯವನು, ಇಲ್ಲಿ ಬಂದಿದ್ದೀನಿ, ನಾನು ಇಲ್ಲಿ ಹೋಟೆಲ್ ಲಿಸ್ಟ್ ಮಾಡಿಸ್ಕೊಳಕ್ಕೆ ನನಗೆ ಅವಕಾಶ ಇದೆ. ಒಂದು ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು, ಇಲ್ಲ ನಂದು ಡೆಲ್ಲಿಯಲ್ಲಿ ಇದೆ, ಡೆಲ್ಲಿ ಹೋಟೆಲ್ ಲಿಸ್ಟ್ ಇರೋದನ್ನು ಅದು ಕಾಪಿನ ನೀನು ಇಲ್ಲಿ ಕೊಟ್ಬಿಟ್ಟು ಎನ್ಕ್ಲೋಸ್ ಮಾಡಿದ್ರೆ ಮುಗಿದೋಯ್ತು. ಸಪೋಸ್ ಆಯ್ತಪ್ಪ, ನಾನು ಇಲ್ಲಿ ಹೊಸದಾಗಿ ಬಂದಿದ್ದೀನಿ, ನಂದು ಹೋಟೆಲ್ ಲಿಸ್ಟೇ ಫಸ್ಟ್ ಇಲ್ಲಿ ಮಾಡಿಸ್ಕೊತ ಇದ್ದೀನಿ ನಾನು ಬೆಂಗಳೂರಲ್ಲಿ, ನೀವು ಫಾರ್ಮ್ 6 ಕೊಡಿ, ನೀನು ಡೆಲ್ಲಿಯವನಾಗಿರಲಿ ಇಲ್ಲಿ ಕೊಡಿ, ಅದಕ್ಕೆ ಪ್ರೂಫು ನಿಮ್ಮ ತಂದೆಯವ್ರದ್ದು ಕೊಡಿ, ಹೋಗಲಿ ನಿಮ್ಮ ಹೋಟೆಲ್ ಲಿಸ್ಟಲ್ಲಿ ನಿಮ್ಮ ತಂದೆಯವ್ರ ಬರ್ತ್ ಸರ್ಟಿಫಿಕೇಟ್ಸ್ ಏನಿದ್ರೆ ಡಾಕ್ಯುಮೆಂಟ್ಸ್ ಕೊಡಿ, ಇಷ್ಟೇ ಸಿಂಪಲ್. ಅದಕ್ಕೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಯಾತಕ್ಕೆ ಬೇಕು ಅಂದರೆ ಇವ್ರು ಮಾಡೋ ಉದ್ದೇಶ ಏನಂದರೆ, ಯಾರು ಈ ದೇಶದ ನಾಗರಿಕನಲ್ವೋ, ಅಪ್ಪ ಅಮ್ಮ ಈ ದೇಶದರಲ್ವೋ, ಯಾರು ವಿದೇಶಿಗನಿದ್ದಾನೋ, ಯಾರು ಅಕ್ರಮ ವಲಸಿಗನಿದ್ದಾನೋ ಅವರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅವ್ರಿಗೆ ಏನು ಈ ಒಂದು ಹೋಟೆಲ್ ಲಿಸ್ಟಲ್ಲಿ ಹೆಸರು ತಗ್ತಕ್ಕಂಥ ದೇಶದ್ರೋಹದ ಮಹಾಪರಾಧ ಕೆಲಸ ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಹೊರಟಿರ್ತಕ್ಕಂಥದ್ದು. ನಡಾಳಿ ಅವರು ಹೇಳಿ ಇದನ್ನ ಬಹಳ ಗಂಭೀರವಾಗಿ ನಡಾಳಿ ಅವರು ಹೇಳಿದ್ದು ಶುದ್ಧ ಸುಳ್ಳು ಅಂತ ಹೇಳೋದು ಕಾಂಗ್ರೆಸ್ ಒಬ್ಬರು ಇರಬೇಕಾಗಿತ್ತು, ಅವ್ರು ಇಲ್ಲ. ಸರ್, ಇದಕ್ಕೆ ಪೂರ್ವಕ ನಾನು ಹೇಳೋದು ಚರ್ಚೆ ಮುಂದುವರೆದ್ರೆ ನಾಳೆ ಆದ್ರೆ ಬಂದ್ರೆ ಮಾಡೋಣ ಅಂತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.